ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಒಂದು ಸ್ವಲ್ಪ ಅವಲಕ್ಕಿ ತಿನ್ನು. ಸ್ವಲ್ಪ ತಿನ್ನು ಲಕ್ಷ್ಮಿ. ಬೇಡ ರೀ. ಏನ್ರಿ, ನಾಳೆ ಗುರುವಾರಕ್ಕೆ ನಮ್ಮ ಅತ್ತಿಗೆ ಹೋಗಿ 13 ದಿವಸ ಆಗುತ್ತೆ. ಅವರೇನೋ ತಿಥಿ ಕಾರ್ಯ ಎಲ್ಲ ಮಾಡ್ತಾರೆ. ಆದರೆ ಸೋದರ ಅತ್ತಿಗೆ ಸೋದರ ಮಾವ ಆಗಿ ನಾವು ನಮ್ಮ ಅಣ್ಣನ ಮಗನಿಗೆ ಹೊಸ ಬಟ್ಟೆ ಕೊಡಿಸ್ಬೇಕಲ್ವಾ? ಖಂಡಿತ ಕೊಡಿಸೋಣ ಲಕ್ಷ್ಮಿ. ಅಲ್ಲಿಂದ ನಮಗೆ ಯಾರಾದರೂ ಕರಿಬೇಕಲ್ವಾ? ಅವರೇನಾದರೂ ನಮಗೆ ಫೋನ್ ಮಾಡೋ, ಯಾರನ್ನಾದರೂ ಕಳಿಸೋ, ಕರೆದ್ರೆ ಅವ್ರಿಗೆ ತಂಗಿ ಪ್ರೀತಿ ಬೇಕಾಗಿದೆ, ಮಗಳ ಮೇಲೆ ಆಸೆ ಇದೆ ಅಂತ ಅರ್ಥ. ಅವ್ರು ನಮ್ಮನ್ನು ಈ ಕಾರ್ಯ ಕರೀಲಿಲ್ಲ ಅಂದರೆ ನಿಮ್ಮಣ್ಣ ನಮ್ಮ ಮೇಲೆ ದ್ವೇಷನ ಹಾಗೆ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ನಮ್ಮಣ್ಣ ನನ್ನ ಕರೆಯಲ್ಲ ಅಂತೀರಾ? ಗೊತ್ತಿಲ್ಲ ಲಕ್ಷ್ಮಿ. ನೀನು ಮೊನ್ನೆ ಫೋನ್ ಮಾಡಿದ್ದಲ್ಲ, ಯಾರು ಎತ್ಕೊಂಡ್ರು? ಏನು ಮಾತಾಡಿದ್ರು? ನಮ್ಮ ಅಣ್ಣನೇ ತಗೊಂಡಿದ್ದ. ಮೊದಲು ಕೋಪದಲ್ಲೇ ಮಾತಾಡ್ದ, ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮಾತಾಡ್ದ. ಇನ್ನೂ ಅವರು ಆ ನೋವಲ್ಲೇ ಇರ್ತಾರೆ ಲಕ್ಷ್ಮಿ. ಮನಸ್ಸು ಬಿಚ್ಚಿ ನಿನ್ನ ಜೊತೆ ಮಾತಾಡೋಕ್ಕಾಗದೇ ಇರ್ಬೋದು. ಅವ್ರು ನಮ್ಮನ್ನು ಕಾರ್ಯಕ್ಕೆ ಕರೆದ್ರೆ ನಾವು ಖಂಡಿತ ಹೋಗೋಣ. ನಿಮ್ಮ ಅಣ್ಣನ ಮಗನಿಗೆ ಏನು ಸಂಪ್ರದಾಯ ನಾವು ಮಾಡಬೇಕೋ ಅದ್ರ ಪ್ರಕಾರ ಅದನ್ನು ಮಾಡಿ ಕೊಟ್ಟು ಬರೋಣ. ಅವ್ರು ನಮ್ಮನ್ನು ಕರೀಲಿಲ್ಲ ಅಂದರೆ ನಾವು ಹೋಗೋದು ಬೇಡ. ಸರಿ, ತಿನ್ನು ತಿನ್ನು ಲಕ್ಷ್ಮಿ. ಸ್ವಲ್ಪ ತಿನ್ನು. ಭಾವನವಾ, ಭಾವನವಾ, ಖುಷಿ, ಭಾವ, ಖುಷಿನ ಮನೆ ಕರ್ಕೊಂಡ್ಬಂದಿದ್ದಕ್ಕೆ ಥ್ಯಾಂಕ್ಸ್. ಯಾಕವ ಹಿಂಗೆಲ್ಲ ಥ್ಯಾಂಕ್ಸ್ ಹೇಳಿರಿ? ನೀವು ಹೇಳಿದ್ ಒಳ್ಳೇದಾಯ್ತು ಕಣವ. ಬರ್ಬೇಕಾರೆ ಹಂಗೆ ಕರ್ಕೊಂಬಂದ್ಬಿಡಿ, ಆಚೆ ಏನು ಮಾತಾಡಕ್ಕಾಗಲ್ಲ ಅಂದಿದ್ದು ಒಳ್ಳೇದಾಯ್ತು. ಅದಕ್ಕೆ ಜೊತೆಲೆ ಕರ್ಕೊಂಬಂದ್ಬಿಟ್ಟೆ. ಖುಷಿ ಪುಟ್ಟ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು, ಸಿದ್ದು ಅಂಕಲ್, ಅಜ್ಜಿ, ತಾತ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಪುಟ್ಟ. ಸ್ಕೂಲ್ ಹೇಗಿದೆ? ಚೆನ್ನಾಗಿ ಓದ್ತಿದ್ಯಾ? ಕ್ಲಾಸಲ್ಲಿ ನಾನೇ ಫಸ್ಟು. ಮ್ಯಾಮ್ ನನಗೆ ದಿನ ಸ್ಟಾರ್ ಕೊಡ್ತಾರೆ ನೋಡಿ. ಮೈ ಬೆಸ್ಟ್ ಬೇಬಿ. ಖುಷಿ ಪುಟ್ಟ, ನೀನು ಯಾಕೆ ನನ್ನನ್ನು ಮನೆ ಹತ್ರ ಬರಬೇಡ, ಸ್ಕೂಲ್ ಹತ್ರ ಬಾ ಅಂತ ಹೇಳಿದೆ? ಯಾಕೆ, ಏನಾಯಿತು? ಮನೇಲಿ ನಿನಗೇನಾದರೂ ತೊಂದರೆ ಆಗ್ತಿದ್ಯಾ? ಯಾರಾದರೂ ಹಿಂಸೆ ಕೊಡ್ತಿದ್ದಾರಾ? ಹಾಗೆಲ್ಲ ಏನೂ ಇಲ್ಲ ಭಾವನಮ್ಮ. ನಾನು ಒಬ್ರನ್ನ ನೋಡಿದೆ. ಪಪ್ಪನ ಗಾಡಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಅವ್ರ ಲಾರಿನ ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ದು. ಲಕ್ಷ್ಮೀ ನಿವಾಸ